ಕನ್ನಡ ಸಿನಿಮಾ ರಂಗದಲ್ಲಿ ಅನೇಕ ರೀತಿಯ ಸೂಪರ್ ಹಿಟ್ ಸಿನಿಮಾಗಳನ್ನ ಕೊಟ್ಟು ಆ್ಯಕ್ಟ್ ಮಾಡಿ, ನಿರ್ದೇಶನ ಮಾಡಿ, ನಿರ್ಮಾಣ ಮಾಡಿ ಕನ್ನಡ ಸಿನಿಮಾ ರಂಗದಲ್ಲಿ ಒಂದು ಅಳಿಸದಂತಹ ಛಾಯೆಯನ್ನು ಉಂಟು ಮಾಡಿರ್ತಕ್ಕಂಥವರು ರಾಕೇಶ್. ರಾಕೇಶ ಇದ್ಯಾರಪ್ಪ, ಈ ರೀತಿಯ ಹೆಸರನ್ನೇ ನಾವು ಕೇಳಿಲ್ವಲ್ಲ ಅಂತ ನೀವು ಅಂದ್ಕೊಂಡಿದ್ರೆ ಬನ್ನಿ, ಈ ವಿಡಿಯೋದಲ್ಲಿ ಅದಕ್ಕೆ ಉತ್ತರ ಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದೀವಿ. ರಾಕೇಶ್ ಯಾರು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ, ನಾನು TNS. ವೆಲ್ಕಮ್ ಟು ಚಿತ್ರೋದಮ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, 1986ನೇ ಇಸ್ವಿಲಿ CV ರಾಜೇಂದ್ರನ್ ಅವರು ನಿರ್ದೇಶಿಸಿರ್ತಕ್ಕಂತಹ ಪೊಯ್ ಮುಗಂಗಳ್ ಅನ್ನುವಂತಹ ಒಂದು ತಮಿಳು ಸಿನಿಮಾ ತೆರೆಗೆ ಬಂದಿರುತ್ತೆ. ಈ ಸಿನಿಮಾದಲ್ಲಿ ಮೊದಲ ಬಾರಿಗೆ ನಾಯಕ ನಟರಾಗಿ ಕನ್ನಡದ ಸೂಪರ್ ಸ್ಟಾರ್ ನಟರೊಬ್ಬರು ನಟಿಸಿರ್ತಾರೆ. ಆ ಸಿನಿಮಾದಲ್ಲಿ ಅವರ ಹೆಸರನ್ನು ರಾಕೇಶ್ ಅಂತ ಸ್ಕ್ರೀನ್ ನೇಮ್ ಇಡಲಾಗುತ್ತೆ. ನೀವೇನಾದರೂ ಆ ಸಿನಿಮಾ ನೋಡಿದರೆ ಇವತ್ತಿಗೂ ಕೂಡ ಆ ಸಿನಿಮಾದಲ್ಲಿ ಸ್ಕ್ರೀನ್ ಮೇಲೆ ಸಿನಿಮಾ ನಟರ ಹೆಸರಿನಲ್ಲಿ ರಾಕೇಶ್ ಅಂತಲೇ ಬರುತ್ತೆ. ಹೌದು, ಆ ರಾಕೇಶ್ ಮತ್ತಾರೂ ಅಲ್ಲ, ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್. ಅವತ್ತು ಸ್ಕ್ರೀನ್ ಮೇಲೆ ಪೊಯ್ ಮುಗಂಗಳ್ ಅನ್ನುವಂಥ ಸಿನಿಮಾ ಮೇಲೆ ರಾಕೇಶ್ ಅನ್ನುವಂಥ ಹೊಸ ಸ್ಕ್ರೀನ್ ನೇಮ್ ಕೊಡ್ತಾರೆ ಅಲ್ಲಿನ ನಿರ್ದೇಶಕರು. ಆ ನಂತರದ ದಿನಗಳಲ್ಲಿ ರವಿಚಂದ್ರನ್ ಅವರಿಗೆ ಆ ಹೆಸರು ಯಾಕೆ ಇಷ್ಟ ಆಗಲ್ವೋ ಏನೋ ಗೊತ್ತಿಲ್ಲ, ಅವ್ರಿಗೆ ಹೆಸರು ಬದಲಾಯಿಸುವಂಥ ಪ್ರಕ್ರಿಯೆ ಯಾವತ್ತೂ ಇಷ್ಟ ಆಗಲಿಲ್ಲ. ಹಾಗಾಗಿ ರವಿಚಂದ್ರನ್ ಅಂತಕ್ಕಂಥ ತನ್ನ ಮೂಲ ಹೆಸರನ್ನೇ ಇಟ್ಕೊಳ್ಳೋಕ್ಕೆ, ಅದರಿಂದನೇ ನನ್ನನ್ನು ಐಡೆಂಟಿ ಮಾಡಬೇಕು ಅಂತ ಹೇಳಿಬಿಟ್ಟು ಶುರು ಮಾಡ್ತಾರೆ. ಅದಕ್ಕೆ ಮುಖ್ಯ ಕಾರಣ ಅಂದರೆ ಅದನ್ನು ಅವರ ತಂದೆಯಾಗಿರ್ತಕ್ಕಂಥ ವೀರಸ್ವಾಮಿಯವರು ಬಲು ಪ್ರೀತಿಯಿಂದ ಇಟ್ಟಿರ್ತಕ್ಕಂಥ ಹೆಸರು ರವಿಚಂದ್ರನ್ ಅನ್ನೋದು. ಮುಂದಿನ ದಿನಗಳಲ್ಲಿ ಆ ಹೆಸರೇ ಒಂದು ಐಡೆಂಟಿಟಿ ಆಗಬೇಕು, ಹೆಸರನ್ನ ಬದಲಾಯಿಸ್ಕೊಳ್ಳೋದು ನನಗಿಷ್ಟ ಇಲ್ಲ, ಇದೇ ಹೆಸರಿಂದನೇ ನಾನು ಪ್ರಸಿದ್ಧಿ ಆಗಬೇಕು, ಜನಗಳು ನನ್ನ ಇದೇ ಹೆಸರಿಂದನೇ ಕರಿಬೇಕು, ಇದೇ ಹೆಸರಿಗೆ ಅನೇಕ ಪ್ರಶಸ್ತಿಗಳು ಸಿಗಬೇಕು, ಅನೇಕ ಕೆಲಸಗಳನ್ನು ಮಾಡಿ ಈ ಹೆಸರು ಕನ್ನಡ ಸಿನಿಮಾ ರಂಗದಲ್ಲಿ ಉತ್ತುಂಗ ಸ್ಥಾಯಿಯಲ್ಲಿ ನಿಲ್ಲೋ ಥರ ಮಾಡಬೇಕು, ಆ ಹೆಸರು ರವಿಚಂದ್ರನ್ ಆಗಿರಬೇಕು, ಬೇರೆ ಯಾವುದೇ ಹೆಸರು ಆಗಬಾರ್ದು, ಇನ್ನು ಮುಂದೆ ನಾನು ಸ್ಕ್ರೀನಲ್ಲಿ ಅಥವಾ ಬೇರೆ ಹೆಸರನ್ನ ಇಟ್ಕೊಂಡು ನಾನು ಸಿನಿಮಾದಲ್ಲಿ ಮಾಡೋದಿಲ್ಲ ಅಂತ ಹೇಳಿ ಅವತ್ತಿಂದ ತಮ್ಮ ಮೊದಲನೇ ಹೆಸರಾದಂಥ ರವಿಚಂದ್ರನ್ ಅಂತಕ್ಕಂತಹ ಹೆಸರನ್ನೇ ಇಟ್ಕೊಂಡು ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ರು ನಮ್ಮ ಕ್ರೇಜಿ ಸ್ಟಾರ್. ಇವ್ರ ಬಗ್ಗೆ ಹೇಳ್ತಾ ಹೋದರೆ ಅನೇಕ ಇಂಟ್ರೆಸ್ಟಿಂಗ್ ಸಂಗತಿಗಳು, ನಿಮಗೆ ಗೊತ್ತಿಲ್ಲದೆ ಇರತಕ್ಕಂಥ ಇಂಟ್ರೆಸ್ಟಿಂಗ್ ಸಂಗತಿಗಳನ್ನ ಹೇಳ್ತೀನಿ ಕೇಳಿ. 1984ರಲ್ಲೇ ರವಿಚಂದ್ರನ್ ಅನ್ನೋ ಹೆಸರು ಸಿಕ್ಕಾಪಟ್ಟೆ ಫೇಮಸ್ ಆಗಿತ್ತು. ಅದು ಹೇಗೆ ಅಂದರೆ ಅವರು ಬರೀ ನಟರಾಗಷ್ಟೇ ಅಲ್ಲ, ಓರ್ವ ನಿರ್ಮಾಪಕರಾಗೂ ಕೂಡ ಹೆಸರು ಮಾಡಿದರು. 1983-84ನೇ ಇಸ್ವಿಲಿ ಮದ್ರಾಸ್ನಲ್ಲಿ ಪ್ರಳಯಾಂತಕ ಸಿನಿಮಾದಲ್ಲಿ ನಟಿಸೋದರ ಜೊತೆಗೆ ಅಮಿತಾಬ್ ಬಚ್ಚನ್ಗಾಗಿ ಸಿನಿಮಾ ನಿರ್ಮಾಣ ಕೂಡ ಮಾಡ್ತಾಯಿದ್ರು. ರೆಬಲ್ ಸ್ಟಾರ್ ಅಂಬರೀಷ್ ಅಭಿನಯದ ಸೂಪರ್ ಹಿಟ್ ಸಿನಿಮಾ ಚಕ್ರವ್ಯೂಹವನ್ನು ಹಿಂದಿಯಲ್ಲಿ ಇನ್ಕ್ವಿಲಾಬ್ ಅಂತ ರೀಮೇಕ್ ಮಾಡಲಾಯಿತು. ಕೆಲಸದ ಸಲುವಾಗಿ ಬಾಂಬೆ, ಮದ್ರಾಸ್, ಬೆಂಗಳೂರು ಅಂತ ಮತ್ತೆ ಇವರು ಫ್ಲೈಟಲ್ಲಿ ಓಡಾಡ್ತಾ ಇದ್ದರು. ಆ ಕೆಲಸದ ಒತ್ತಡ ಅಧಿಕವಾಗಿದ್ದು ಕಾರಲ್ಲಿ ಓಡಾಡೋಕ್ಕೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವರು ಪ್ರತಿ ಬಾರಿ ವಿಮಾನದಲ್ಲೇ ಪ್ರಯಾಣಿಸೋ ಅನಿವಾರ್ಯತೆ ಕೂಡ ಅವರಿಗೆ ಸೃಷ್ಟಿಯಾಗ್ಬಿಟ್ಟಿತ್ತು. ಆಗಿನ ಕಾಲದ ಪ್ರತಿಷ್ಠಿತ ಏರ್ಲೈನ್ ಸಂಸ್ಥೆಯಾಗಿದ್ದಂತಹ ಏರ್ ಇಂಡಿಯಾ ಪ್ರತಿ ವರ್ಷ ಯಾರು ಹೆಚ್ಚು ಸಲ ಪ್ರಯಾಣ ಮಾಡಿರ್ತಾರೆ ಅವರ ಹೆಸರು ಮತ್ತು ಫೋಟೋವನ್ನು ಅವರ ಮ್ಯಾಗ್ಝಿನ್ನಲ್ಲಿ ಪ್ರಕಟ ಮಾಡುವಂತಹ ಒಂದು ಅಭ್ಯಾಸವನ್ನು ಆ ಕಾಲದಲ್ಲಿ ಇಟ್ಕೊಂಡಿದ್ರು. ಹಾಗೆ ಇಡೀ ದಕ್ಷಿಣ ಭಾರತದ ಚಿತ್ರರಂಗದಿಂದ ಮೊದಲನೇ ಬಾರಿ ಓರ್ವ ಕಲಾವಿದನ ಹೆಸರು, ಫೋಟೋ ಅವರ ಮ್ಯಾಗ್ಝಿನಲ್ಲಿ ಪ್ರಕಟ ಆಗಿತ್ತು. ಈ ವ್ಯಕ್ತಿ ಸಿಕ್ಕಾಪಟ್ಟೆ ಸಲ ನಮ್ಮ ಫ್ಲೈಟಲ್ಲಿ ಮತ್ತೆ ಓಡಾಡಿದ್ದಾರೆ, ಬೆಂಗಳೂರು ಮತ್ತು ಮದ್ರಾಸು ಮತ್ತು ಬಾಂಬೆ, ಬೆಂಗಳೂರು, ಮದ್ರಾಸು, ಬಾಂಬೆ ಅಂತ ಹೇಳಿ ಅತಿ ಹೆಚ್ಚು ಬಾರಿ ವಿಮಾನ ಪ್ರಯಾಣ ಮಾಡಿರ್ತಕ್ಕಂಥ ಹೆಸರಿನಲ್ಲಿ ಈ ವ್ಯಕ್ತಿಯ ಹೆಸರು ಬಂದಿತ್ತು. ಅದೇ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅನ್ನೋದು. ಇದು ರವಿಚಂದ್ರನ್ ಅವರ ಬಗ್ಗೆ ನಮಗೆ ತಿಳಿದಿರತಕ್ಕಂತಹ ಒಂದು ಪುಟ್ಟ ಇಂಟ್ರೆಸ್ಟಿಂಗ್ ಸಂಗತಿ. ಈ ರೀತಿಯ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸಂಗತಿಗಳನ್ನು, ಸ್ಯಾಂಡಲ್ವುಡ್ಗೆ ಸಂಬಂಧಪಟ್ಟಂತಹ ಅನೇಕ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಬೇರೆಯವರಿಗೆ ಹೇಳಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ, ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.